ನೀವೇನಾದರೂ ನಾವು ಅನ್ಕೊಳ್ತಿದ್ವಿ ನಮ್ಮ ಊರಲ್ಲಿ ಒಬ್ಬ ಮೀಟರ್ ಬಡ್ಡಿ ವ್ಯವಹಾರ ಮಾಡ್ತಾರೆ ನಮ್ಮ ಊರ ಪಕ್ಕ. ಇಟ್ಸ್ ಟ್ರೂ ಟು ಸ್ಟೋರಿ ವಿಚ್ ಐ ಗಾಟ್ ಇನ್ಸ್ಪೈರ್ಡ್. ಅಲ್ಲೊಬ್ರು ದೊಡ್ಡ SP ಸಾಹೇಬ್ರಿದ್ರು. ಅವ್ರನ್ನ ಕಂಡ್ರೆ ನಾವೆಲ್ಲ ಹೆದರಿದಾಗ ಅವನು ಅಲ್ಲಿ ಬಂದಿರತಕ್ಕಂಥ SP ಸಾಹೇಬ್ರು ಏನ್ ಮಾಡಿದ್ರು ಅಂತಂದ್ರೆ, ಪುಟ್ಕೋಸಿ ಮೇಲೆ ಅವನ ಊರ ಮಾರುತಿ ದೇವಸ್ಥಾನ, ಆಂಜನೇಯನ ದೇವಸ್ಥಾನ ನಿಲ್ಲಿಸ್ಬಿಟ್ರು. ಅವ್ನು ಊರ್ ಬಿಟ್ಟು ಗೋವಾದಲ್ಲಿ ಸೆಟ್ಲ್ ಆಗ್ಬಿಟ್ಟ. ಅವಮಾನ ತಾಳಲಾರದೆ. ಸೊ ಅದು ನಮಗೆ ಇನ್ಸ್ಪಿರೇಷನ್. ಓ ಮಾರಾಯ, SP ಪೊಲೀಸ್ ಆಗ್ಬಿಟ್ರೆ ಹಿಂಗೆಲ್ಲ ಮಾಡ್ಬೋದಾ? ಮೀಟರ್ ಬಡ್ಡಿ ವ್ಯವಹಾರ ಮಾಡೋರೆಲ್ಲ ಊರ್ ಬಿಟ್ಟು ಓಡಿಸ್ಬಿಡ್ಬೋದಾ? ಈಗ ಯಾಕೆ ಗಡಿಪಾರ್ ಮಾಡ್ತಾ ಇದ್ದೀನಿ, ಗುಂಡಾ ಕಾಯ್ದೆ ಮಾಡ್ತಿದ್ದೀನಿ ಅಂದ್ರೆ ಈ ಕಾರಣಕ್ಕೆ. ಸೊ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಕೊಡುವ ವ್ಯವಧಾನ ಅಥವಾ ಆಸೆ ಕನಸು ನಿಮ್ಮಲ್ಲಿದ್ರೆ ಮಾಡಿ. ಕೊನೆಯದಾಗಿ, ಜೀವನದಲ್ಲಿ ಮೋಕ್ಷ ಮುಖ್ಯ ಅಲ್ವೇ? ಯಾರೇನೇ ಆದ್ರೂ ಕೂಡ ಕೊನೆಗೆ ಬಯಸೋದೇನು? ಮೋಕ್ಷ ಅಂತ ಹೇಳಿ. ಇದರಲ್ಲಿ ಸಿಗುವಷ್ಟು ಬ್ರಾಡರ್ ಆಸ್ಪೆಕ್ಟ್, ಅವಕಾಶ ಬೇರೆ ಯಾವ ಸೇವೆಯಲ್ಲೂ ನಿಮಗೆ ಸಿಗಕ್ಕಿಲ್ಲ. ನೀವು ಸ್ಪೇಸ್ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ನಾಳೆ ಅಣ್ಣಾದೊರೆ ಅವರು ಬರ್ತಾ ಇದ್ದಾರೆ, ಅಲ್ಲೂ IAS ಆಫೀಸರ್ಸ್ ಇರ್ತಾರೆ, ಡಿಫೆನ್ಸ್ ಅಲ್ಲಿ ಇರ್ತಾರೆ, ವಾಟರ್ ಸಪ್ಲೈ ಅಲ್ಲಿ ಇರ್ತಾರೆ, ನೇವಿಯಲ್ಲಿ ಇರ್ತಾರೆ, ಸ್ವಚ್ಛತೆಯಲ್ಲಿ ಇರ್ತಾರೆ, ಸೀವೇಜ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಕೊನೆಗೆ ಪೊಲೀಸ್ ಅಧಿಕಾರಿಗಳ ಮೇಲೂ ಕೂಡ ಹೋಮ್ ಸೆಕ್ರೆಟರಿ ಆಗಿ IAS ಅಧಿಕಾರಿಗಳಿರ್ತಾರೆ. ದಟ್ ಡಸಂಟ್ ಮೀನ್ ದಟ್ ಇಸ್ ಸುಪೀರಿಯರ್ ಅಂಡ್ ದಿಸ್ ಇಸ್ ಇನ್ಫೀರಿಯರ್. ನೋ, ಕಾಯಕವೇ ಕೈಲಾಸ, ರೊತ್ತಿ ಗೌರವ ಅನ್ನೋದು ಮನಸ್ಸಲ್ಲಿರ್ಬೇಕು. ಅಂಡ್ there are 100 stories. How to do it? They have already told it. Start imagining yourself, practice it, and you will do it. Mistakes. Learn from others' mistakes also. ಯಾರ್ಯಾರು ಮಿಸ್ಟೇಕ್ ಮಾಡಿದರೆ ಅದರಿಂದನೂ ಕಲಿರಿ. ಓವರ್ ಕಾನ್ಫಿಡೆಂಟ್ ಆಗಿರಬಾರ್ದು. ರೈಟಿಂಗ್ ಪ್ರಾಕ್ಟೀಸ್ ಅನ್ನ ಮಾಡಿ, ಕನ್ನಡದಲ್ಲೂ ಮಾಡಿ, ಇಂಗ್ಲಿಷನಲ್ಲೂ ಮಾಡಿ. ಇಂಗ್ಲಿಷ್ ಬಗ್ಗೆ ಅದನ್ನು ಭಯ ಬೇಡ. ಅಂಡ್ ಇಟ್ಸ್ ನಾಟ್ ದ ಎಂಡ್. ಇಫ್ ಯು ಫೇಲ್ ಇನ್ ಫಸ್ಟ್ ಅಟೆಂಪ್ಟ್, ಡೂ ಸೆಕೆಂಡ್, ಡೂ ಥರ್ಡ್. ಮರಳಿ ಯತ್ನವನ್ನು ಮಾಡ್ತಾನೆ ಇರ್ಬೇಕು. ಅದಕ್ಕೆ ಲಿಂಕನ್ ಉದಾಹರಣೆ ನಮ್ಮ ಎದುರುಗಡೆ ಇದೆ. ಇದು ಬಹಳವನ್ನು ಕೊಡುತ್ತೆ. ಫೇಲ್ಯೂರ್ ಬಗ್ಗೆ ಹೆದರ್ಕಬೇಡಿ. ಇಟ್ಸ್ ನಥಿಂಗ್ ಬಟ್ ಎಡ್ಯುಕೇಶನ್, ನಥಿಂಗ್ ಬಟ್ ಫಸ್ಟ್ ಸ್ಟೆಪ್ ಟು ಸಮಥಿಂಗ್ ಬೆಟರ್. ನಾವು ಅಂಜಿಕೆಗೆ ಹೆದರಿದ್ರೆ ಅದು ದಿನ ಇಮ್ಮಡಿ ಮೂರ್ಮಡಿ ಆಗಿ ಬೆಳಿತಾನೆ ಹೋಯ್ತದೆ. ಇಫ್ ಯು ಥಿಂಕ್ ದಟ್ ಯು ಆರ್ ದ ಕಿಂಗ್, ಯು ವಿಲ್ ಬಿ ದ ಕಿಂಗ್. ಇಫ್ ಯು ಫೀಲ್ ದಟ್ ಯು ಆರ್ ದ ಸ್ಲೇವ್, ಯು ವಿಲ್ ಬಿ ಸಬ್ಜುಗೇಟೆಡ್ ಅಂಡ್ ಯು ವಿಲ್ ಬಿಕಮ್ ಅ ಸ್ಲೇವ್. ಎಲ್ಲರೂ ನಿಮ್ಮ ಮೇಲೆ ಆಳ್ಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿ ಬೋಲ್ಡ್ ವೆನ್ ಯು ಸ್ಪೀಕ್ ಅಂಡ್ ಬಿ ಬೋಲ್ಡರ್ ಇನ್ ಯುವರ್ ಡೀಡ್ಸ್. ಗಟ್ಟಿಯಾಗಿ ಮಾತನಾಡಿ. ಬಹಳಷ್ಟು ಜನ ಹುಡುಗರಿಗೆ ಗಟ್ಟಿಯಾಗಿ ಮಾತಾಡ್ಲಿಕ್ಕೆ ಬರಕ್ಕಿಲ್ಲ. ಐ ಸ್ಟಾರ್ಟೆಡ್ ಸ್ಪೀಕಿಂಗ್ ವೆರಿ ಬೋಲ್ಡ್ ಡ್ಯೂರಿಂಗ್ ಸ್ಟೂಡೆಂಟ್ ಡೇಸ್ ಇಟ್ ಸೆಲ್ಫ್. ಯಾವ ಸ್ಟ್ರೈಕ್ ಆದ್ರೂ ಮುಂದಿರ್ತಿದ್ದೆ, ಯಾವ ಅನ್ಯಾಯ ಆದ್ರೂ ಅದನ್ನು ಪ್ರತಿಭಟಿಸಲಿಕ್ಕೆ ಮುಂದಿರ್ತಿದ್ದೆ. ಬಹುಶಃ ಹಾಗಾಗಿ ಭಗವಂತನ ನನ್ನ ಪೊಲೀಸ್ ಅಧಿಕಾರಿ ಮಾಡಿಬಿಟ್ಟ. ತೇನವಿನ ತೃಣಮಪಿ ನ ಚಲತಿ. ಭಗವಂತನ ಇಚ್ಛೆ ಇಲ್ಲದೆ ಏನು ಆಗಲ್ಲ ಅಂತ ಹೇಳ್ತಾರೆ. ಸೊ ದೇರ್ ಈಸ್ ಅ ಸ್ಕೀಮ್ ಆಫ್ ಥಿಂಗ್ ಫಾರ್ ಈಚ್ ಒನ್ ಆಫ್ ಅಸ್. And each one of us can see that, and I see that possibility in this August gathering. ಈ ಕ್ರೌಡ್ ಅಲ್ಲಿ ಆ ಪಾಸಿಬಿಲಿಟಿ ನನಗೆ ಕಾಣ್ತಾ ಇದೆ. ಬಿಕಾಸ್ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ನೀವು ಕೂಡ ಹಾಗೆ ಕೂತಿದ್ದೀರಾ. ಅಂಡ್ ಐ ಆಮ್ ಟೆಲಿಂಗ್ ಯು, ಗಾಡ್ ಪ್ರಾಮಿಸ್, ಐ ನೆವರ್ ಅಟೆಂಡೆಡ್ ಸಚ್ ಅನ್ ವರ್ಕ್ಶಾಪ್. ದೇವರಣೆ ಒಂದು ಸಿಗಲಿಲ್ಲ. ಟು ಮೀಟ್ ಶರಣಬಸಪ್ಪ ಕಪ್ಪತ್ನವರ್ ಐ ಟುಕ್ 6 months. ಶರಣಬಸಪ್ಪ ಕಪ್ಪತ್ನವರ್ ಅನ್ನೋರು ನಮ್ಮ ಜಿಲ್ಲೆಯಲ್ಲಿ ಆಗಿದ್ರು. SLC ಫೇಲು, PUC ಫೇಲು, ಅದಾದ್ಮೇಲೆ ಸಕ್ಸಸ್ಫುಲ್ ಪರ್ಸನ್. ಅವ್ರನ್ನ ಬರೀ ಭೇಟಿ ಆಗ್ಲಿಕ್ಕೆ ನೋಡ್ಲಿಕ್ಕೆ ಐ ಟುಕ್ 6 months. Then we decided the moment we came to service that wherever we are, we should make ourselves free and guide the people whoever interested and willing anteli. As they said, don't compare yourself with others. ಅವರಂಗೆ ಇವರಿಂಗೆ ಮತ್ತೊಬ್ಬರಿಂಗೆ. ಪಿಕ್ಚರ್ ಅನ್ನು ನೋಡ್ಬೇಕಾದ್ರೆ ಹೀರೋಯಿನ್ ರೋಲ್ ಅಲ್ಲಿ ನಾವೇ ಇಮ್ಯಾಜಿನ್ ಮಾಡ್ಕೊಳ್ಳೋದು. ನಮ್ಮ ಲವರ್ ಅನ್ನೇ ನಾವು ಹೀರೋಯಿನ್ ರೂಪದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಬೇರೆ ಅವ್ರನ್ನ ಮಾಡಲ್ಲ. So I imagine Dr. Triveni in the role of heroine. I don't imagine Samantha, even though I love her. So andre adu practically ide alve. It is a hypothetical situation. Naga Chaitanya will not leave me if I do it. It is an offense. It is an offense. So celebrate the life. Tale kedaskabedi. At the end, naale session, ಇವತ್ತಿನ session ಮೂಲ ಉದ್ದೇಶ ಏನಂದ್ರೆ, even if you become, I used to say that even if you become a waiter, you should have the dream of serving honorable Prime Minister and President of this country. All level innovator agಬೇಕು. Even if you become a cobbler, think that and have the aim preparing and designing the best shoe or chappal on this earth. ಆ ರೀತಿ ಕಾಬ್ಲರ್ ನಾನು ಆಗ್ತೀನಿ ಅಂತ ಇಮ್ಯಾಜಿನ್ ಮಾಡ್ಬೇಕು. ಇವನ್ ಇಫ್ ಯು ಬಿಕಮ್ ಅ ಅಗ್ರಿಕಲ್ಚರಿಸ್ಟ್, ನಾಳೆ ಅಗ್ರಿಕಲ್ಚರ್ ಮಾಡ್ತೀನಿ ಅಂತ ಅನ್ಕೊಂಡ್ರು ಕೂಡ, ಯು ಶುಡ್ ಬಿ ದ ಫಾರ್ಮರ್ ಹೂ ಪ್ರೊಡ್ಯೂಸಸ್
ಮೋರ್ ಇನ್ಕಮ್ ಇನ್ 1 acre ಇನ್ ಎಂಟೈರ್ ಇಂಡಿಯಾ. 1 ಎಕರೆ ಜಮೀನಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವ ರೈತ ನಾನು ಆಗ್ತೀನಿ ಅನ್ನೋ ತಾಕತ್ ನಿಮ್ಮಲ್ಲಿ ಬೆಳಿಬೇಕು. IAS IPS ಅಂತಿಮ ಅಲ್ಲ. ಇಲ್ಲಿ ನೂರಾರು ಕಥೆಗಳಿದೆ, ಹೇಳಲಿಕ್ಕೆ ಬಹಳಷ್ಟಿದೆ. ಬಟ್ ಹ್ಯಾವ್ ದ ಡ್ರೀಮ್, ಆಸ್ ವೆಂಕಟರಾಜ ಸೆಡ್, after 1 or 2 years you should come back on the stage and you should tell your story then. ಕೆಂಪು ಹೊನ್ನಯ್ಯ ಲಾಸ್ಟ್ ಟೈಮ್ ಫೆಬ್ರವರಿಲಿ ಇದೇ ಭವನದಲ್ಲಿ ಮಾಡಿದಾಗ ಅವನು ಇಲ್ಲಿ ಕೂತ್ಕೊಂಡಿದ್ದ, ಕ್ವಶನ್ ಕೂಡ ಕೇಳಿದ್ದ. ಅಂಡ್ ಟುಡೇ ಹಿ ಈಸ್, even though visually challenged, even though he is blind, he cracked and he became IAS. Are you aware of it? So that is what makes us happy and self-contented. So ಆ ಕಾರಣಕ್ಕೆ ಇಲ್ಲಿ ನೂರಾರು ಕಥೆಗಳು ಉಂಟು, ನೂರಾರು ಇದು ಉಂಟು. ಒಟ್ಟಾಗಿ ಏನೇ ಆಗಿ ಮೊದಲು ಮಾನವರಾಗಿ ಆ ದೊಡ್ಡ ದೊಡ್ಡ ಕನಸುಗಳಿರಲಿ, ಏನೋ ಒಂದು ಆಗೋದಕ್ಕಿಂತ ದೊಡ್ಡದಾಗೋದು ಉತ್ತಮ. ದಟ್ಸ್ ಹೌ ಐ ಡಿಸೈಡ್. 60 ವರ್ಷ ನಾನು ಬದುಕಲೇಬೇಕಾ? ಹೌದಾ? ಹಂಗಾರೆ 60 ವರ್ಷದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿದ 10 ಜನರ ಪಟ್ಟಿ ಯಾವುದಪ್ಪ? ಜಗತ್ತಿನಲ್ಲಿ 60 ವರ್ಷದ ಒಳಗಾಗಿ 30 ವರ್ಷದ ಒಳಗಾಗಿ ಇವರೆಲ್ಲ ಈ ಸಾಧನೆ ಮಾಡಿದ್ದಾರೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಹಿಮ್ ಅಂಡ್ ಮೀ? ನನಗೂ ಮತ್ತು ಅವನಿಗಿರೋ ವ್ಯತ್ಯಾಸ ಏನು? ಅವನಿಗೂ 2 ಕಾಲಿತ್ತು, 2 ಕೈ ಇತ್ತು. ನಾನು ಅವನ ಕಾಲದಲ್ಲಿ ಆಗಿದ್ರೆ ಅವನಂಗೆ ಆಗ್ಬಿಡ್ತಿದ್ನೇನೋ, ಆಗಿಲ್ಲ. ಅಟ್ಲೀಸ್ಟ್ ಲೆಟ್ ಮೀ ಬಿಕಮ್ ನೌ. ಈಗಾದ್ರೂ ನಾನು ಆಗ್ಬೇಕು ಅನ್ನುವ ಆ ಹಪಹಪಿ ಏನಿದೆಯಲ್ಲ, ಅದೊಂಥರ ಎಡಿಕ್ಷನ್ ಇದ್ದಂಗೆ. ಡೋಂಟ್ ಗೆಟ್ ಎಡಿಕ್ಟೆಡ್ ಟು ನೆಗೆಟಿವ್ಸ್, ಗೆಟ್ ಎಡಿಕ್ಟೆಡ್ ಟು ದೀಸ್ ಕೈಂಡ್ ಆಫ್ ಥಿಂಗ್ಸ್. ಅಂಡ್ ಅಟ್ ದ ಎಂಡ್ ಡೋಂಟ್, ಅದೇ ಇತ್ತೀಚೆಗೆ ನಾನು ಮಾಡ್ತಿರೋ ಒಂದು ಫೋರ್ಸ್ಫುಲ್ ರೊಟೀನ್ ಏನಂತಂದ್ರೆ, ಡಿಸ್ಅಸೋಸಿಯೇಟಿಂಗ್ ಮೈ ಸೆಲ್ಫ್ ವಿತ್ ಆಲ್ ದ ಕರ್ಮ ಡನ್. ಕರ್ಮಣ್ಯವಾಧಿಕಾರಸ್ತು ಮಾ ಫಲೇಸು ಕದಾಚನ. ಕೆಲಸ ನೀನ್ ಮಾಡು ಸ್ವಾಮಿ, ನೀನು ಒಂದು ನಿಮಿತ್ತ ಮಾರ್ತಾ ಭಗವಂತ ಮೇಲೆ ಆಟ ಆಡಿಸ್ತಾ ಇದ್ದಾನೆ, ಎಲ್ಲ ಮರ್ತು ಬಿಡು ಅಂತೇಳಿ. ಸೊ ಆ ರೀತಿ ಮರ್ತು ಬಿಡಬೇಕು. ವಾಟ್ ಎವರ್ ಅಚೀವ್ಮೆಂಟ್ ಯು ಡೂ, ಗಿವ್ ದ ಎವ್ರಿಥಿಂಗ್ ಟು ದ ಗಾಡ್. ಅವ್ನು ಕೊಟ್ಟು ಬಿಡಿ, ಮನಸ್ಸಾಗರ ಆಗ್ಬಿಡ್ತದೆ. ಉದಾಹರಣೆಗೆ ಇವತ್ತು ಪುಸ್ತಕ ಮೇಳ ಮಾಡ್ಬೇಕು ಅನ್ಕೊಂಡಿದ್ವಿ. ಕೆಲವೊಂದಿಷ್ಟು ಪ್ರಸಾಕ್ಷಕರು ಪಾಪ ಅವರೆಲ್ಲ ಅರೇಂಜ್ಮೆಂಟ್ ಇಲ್ಲ ಅಂತ ಹೊಂಟೋಗ್ಬಿಟ್ರು. ಐ ಡಿಡ್ ಮೈ ಬೆಸ್ಟ್. ಅಟ್ ದ ಎಂಡ್ ಇಟ್ ಡಿಂಟ್ ಟರ್ನ್ ಔಟ್. ನಾಳೆ ಚೆನ್ನಾಗಿ ಮಾಡ್ತೀವಿ, ನಾಳೆ ನೀವೆಲ್ಲ ಬಂದಿರ್ತೀರಾ. ಸೊ ಐ ವಿಲ್ ನಾಟ್ ಅಲೌ ಎನಿ ಪ್ರಾಬ್ಲಮ್ ಟು ಹಾಂಟ್ ಮೀ ಮೋರ್ ದ್ಯಾನ್ 1 hour or 2 hours. ಐ ವಿಲ್ ಕಮ್ ಔಟ್ ಆಫ್ ಇಟ್ ಅಂಡ್ ದಟ್ ಇಸ್ ಮೈ ಸ್ಟ್ರೆಂತ್. ನೀವು ಕೂಡ ಯಾವ್ದಾರ ಸಮಸ್ಯೆ ನಿಮ್ಮನ್ನ ಆಳ್ತಾ ಇದೆ ಅಂತಂದ್ರೆ ನೀವು ಅದ್ರ ಗುಲಾಮರಾಗ್ಬಿಡ್ತೀರಿ. ಇನ್ಸ್ಟೆಡ್ ಆಫ್ ದಟ್ ಯು ಶುಡ್ ಕಂಟ್ರೋಲ್ ಇಟ್. ಶ್ವೇತಕೇತು ತತ್ವಮಸಿ ಉಪನಿಷತ್ತಿನಲ್ಲಿ ಶ್ವೇತಕೇತು ಅನ್ನೋ ಶಿಷ್ಯನಿಗೆ ಗುರುಗಳು ಹೇಳೋ ಮಾತು, ನೀನ್ ಯಾರು ಅನ್ನೋದನ್ನ ನೀನು ಮೊದಲು ತಿಳಿ ಅಂತ ಹೇಳಿ. ಸೊ ಫಸ್ಟ್ ನಿಮ್ದೊಂದು ಅಡಾಪ್ಸಿ ಮಾಡ್ಕೊಳ್ಳಿ. ಅಡಾಪ್ಸಿ ಅಂದ್ರೆ ಇವು ಅದನ್ನೆಲ್ಲ ಪೂರ್ತಿ ನಿಮ್ಮನ್ನ ನೀವು ವಿಭಾಗಿಸಬೇಕು. ಚೆನ್ನಾಗಿ ಮಾತಾಡ್ತೀನಿ, ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ಕವನಗಳನ್ನ BA ನಲ್ಲೇ ಬರೆದಿದ್ದೀನಿ, ನಾಟಕಗಳನ್ನ ಮಾಡಿದ್ದೀನಿ, ಬರದೇ ಬರಿತೀನಿ ಅಂತ ಹೇಳ್ಬಿಟ್ಟು ಓವರ್ ಕಾನ್ಫಿಡೆಂಟ್ ಆಗಿ ಓದಲಿಲ್ಲ. ಹೌ ಯು ವಿಲ್ ಡೂ? 2008 ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನಲ್ಲಿ ವ್ಯಾಕರಣದಲ್ಲಿ ಒಂದು ಪ್ರಶ್ನೆ ಇದೆ, ಯು ಕ್ಯಾನ್ ರೆಫರ್ ಇಟ್. ಧ್ವನ್ಯಾತ್ಮಕ ಅರ್ಥ ವ್ಯತ್ಯಾಸ ಅಂತ ಹೇಳಿ 60 ಅಂಕಗಳಿಗಿತ್ತು. ಆ 60 ಅಂಕಗಳದ್ದು ಓವರ್ ಕಾನ್ಫಿಡೆನ್ಸ್ ನಲ್ಲಿ ನನ್ನ ಅಕ್ಷರ ಸ್ವಲ್ಪ ಚೆನ್ನಾಗಿ ಆಯ್ತವೆ. ಕನ್ನಡ ಬರ್ದಿದ್ದು ಅಲಂಕಾರ ಅಂತ ತಿಳ್ಕೊಂಡು 60 ಮಾರ್ಕ್ಸ್ 12 ಪೇಜ್ ಬರ್ದಿದ್ದೀನಿ. ಆಮೇಲೆ ಎಲ್ಲ ಮುಗಿದು ರಿವಿಷನ್ ಮಾಡ್ತೀನಿ ನಾನು ನಾರ್ಮಲಿ. ಯಾವ ರೈಟಿಂಗ್, ಯಾರಾದ್ರೂ ರೈಟಿಂಗ್ ಅಲ್ಲಿ ಲೆಜಿಬಲ್ ರೈಟಿಂಗ್ ಇರಬೇಕು ನಿಮಗೆಲ್ಲ. ಇಫ್ ಯು ಆರ್ ನಾಟ್ ಹ್ಯಾವಿಂಗ್ ಅ ಲೆಜಿಬಲ್ ರೈಟಿಂಗ್, ಪ್ಲೀಸ್ ಕಲ್ಟಿವೇಟ್ ದಟ್ ಹ್ಯಾಬಿಟ್. ಮೇಕ್ ಯುವರ್ ರೈಟಿಂಗ್ ಲೆಜಿಬಲ್. ಓದುಗನಿಗೆ ಮುದ ನೀಡುವಂತಿರಬೇಕು. ಅದೇನು ಚಿತ್ಕಾಟ್ ಕಾಗಿ ಗುಬ್ಬಿ ಇದನ್ನ ಮಾಡ್ದಂಗೆ ಮಾಡಿದ್ರಿ ಅಂತಂದ್ರೆ ಯಾರು ಓದಕ್ಕಿಲ್ಲ. ಸೊ ಆ ಲೆಜಿಬಲ್ ರೈಟಿಂಗ್ ಇದ್ದಾಗ ನಾನು ಅದು ಹಂಗೆ ಓದ್ತಾ ಹೋದೆ. ಧ್ವನ್ಯಾತ್ಮಕ ಅರ್ಥ ವ್ಯತ್ಯಾಸ ಅಂತ ಬರೆದ್ಬಿಟ್ಟೆ. 60 ಮಾರ್ಕ್ಸ್ 0. ನನಗೆ ಬರಲೇ ಇಲ್ಲ. ನನ್ನ ಸ್ಕೋರ್ ವಾಸ್ ಓನ್ಲಿ 220. ಬರೀ 220 ಕನ್ನಡಕ್ಕೆ ಬಿದ್ದುಬಿಡ್ತು. 60 ಮಾರ್ಕ್ಸ್ ಅದು ಬಂದಿದ್ರೆ ಅದು ಚರಿತ್ರೆನೇ ಬೇರೆ ಇತ್ತು. ಸೊ ಓವರ್ ಕಾನ್ಫಿಡೆಂಟ್ ಆಗಬಾರ್ದು. ಓದಬೇಕಾದ್ರೆ ಇಫ್ ಯು ಗೋ ಟು ಅ ಲೈಬ್ರರಿ, ಸಿಟ್, ಸ್ಟಡಿ. ಯಾರು ಬೆಸ್ಟ್ ಇದ್ದಾರೆ? ಐ ಆಮ್ ನಾಟ್, ಟಿಲ್ ಟುಡೇ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸ್ಟಾಟಿಸ್ಟಿಕ್ಸ್. ಲೆಟ್ ಮಿ ಬಿ ವೆರಿ ಹಾನೆಸ್ಟ್. Till today I don't understand science and technology concepts. Out of curiosity to upgrade myself, nowadays I am reading Science Made Easy, Psychology Made Easy ಅಂತ ಪುಸ್ತಕಗಳು ಬರ್ತವೆ. ಆ ಪುಸ್ತಕಗಳನ್ನು ಇವತ್ತಿಗೂ ಓದ್ತಾ ಇದ್ದೀನಿ. ಟು ಟಾಕ್, ಟು ಗಿವ್ ಲೆಕ್ಚರ್, ಒನ್ ಶುಡ್ ಹ್ಯಾವ್ ದ ಬ್ಯಾಕಪ್. ಅಲ್ಲ, ಟ್ಯಾಂಕ್ ಅಲ್ಲಿ ನೀರಿದ್ರೇನೆ ನಲ್ಲಿಯಲ್ಲಿ ಬರೋದು. ಸೊ ಇತ್ತೀಚೆಗೆ ಓದ್ತಿದ್ದೀನಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಅರ್ಥನೇ ಆಗ್ತಿಲ್ಲ. ವಾಟ್ ಐ ಡಿಡ್, ವಾಟ್ ಇಸ್ ಮೈ ಸ್ಟ್ರೆಂತ್? ಯು ಶುಡ್ ನೌ ಯುವರ್ ಸೆಲ್ಫ್ ಫಸ್ಟ್. ನೌ ದೈ ಸೆಲ್ಫ್. ಯಾರಪ್ಪ ನೀನು? ಅವ್ರು ಹೇಳಿದ್ರಲ್ಲ, ಅದು ಒಂದು ನಾನು ಬರ್ಕೊಳ್ತಾ ಇದ್ದೆ ಅಂತೇಳಿ. ಟಿಲ್ ಟುಡೇ ನನ್ನ ಹತ್ರ ಇರೋದು ಹೂ ಆಮ್ ಐ, ವೈ ಐ ಆಮ್ ಹಿಯರ್, ವಾಟ್ ಐ ಆಮ್ ಡೂಯಿಂಗ್, ನಾನು ಯಾರು,
ದ್ಯಾಮಪ್ಪ ದ್ಯಾಮಪ್ಪ ರತ್ನವನ ಮಗ ನೀಲ್ಗುಂದದಿಂದ ಬಂದಿದ್ದೀನಿ, ನನ್ನ ಬ್ಯಾಕ್ಗ್ರೌಂಡ್ ಹೀಗಿದೆ. ದ ಬಿಗ್ಗೆಸ್ಟ್ ಫಿಯರ್ ಆಫ್ ಸರ್ವೈವಲ್. ಬಟ್ ಸರ್ವೈವಲ್ಗೆ ನನ್ನ ಹತ್ರ ದೊಡ್ಡ ಇದ್ದ ಆನ್ಸರ್, ಐ ಹ್ಯಾಡ್ ದ ಗಟ್ಸ್. ಐ ಯೂಸ್ ಟು ಇಮ್ಯಾಜಿನ್ ಮೈ ಸೆಲ್ಫ್ ಇನ್ ಅ ಬಿಗ್ಗರ್ ರೋಲ್ಸ್. 4ನೇ ತರಗತಿಗೆ ಮನೆ ಎದುರುಗಡೆ ಕೆಂಪಯ್ಯ IPS ಅಂತ ಬೋರ್ಡ್ ಹಾಕೋದು ಸಾಮಾನ್ಯ ಅಲ್ಲ. ಅಂಡ್ ಇಟ್ ಇಸ್ ನಾಟ್ ಸ್ಟೋರಿನೂ ಅಲ್ಲ. ಐ ಡಿಡ್ ಇಟ್. ಬಟ್ ಅದನ್ನ ಈಗ ಜನರಿಗೆ ಕಮಿಟ್ ಮಾಡಿಬಿಟ್ಟಿದ್ದೀನಿ. ಐ ಶುಡ್ ಲಿವ್ ಅಪ್ ಟು ದ ಎಕ್ಸ್ಪೆಕ್ಟೇಷನ್ ಆಫ್ ಮೈ ಪ್ರಾಮಿಸಸ್. ಮೇಕ್ ಗುಡ್ ಪ್ರಾಮಿಸಸ್. ಜನರು ಒಬ್ಬ ಪೀರ್ ಗ್ರೂಪ್ ಅಲ್ಲಿ, ಇಫ್ ಸಂಬಡಿ ಇಸ್ ವರ್ಲ್ಡ್ ಇಸ್ ನಾಟ್ ಫೇರ್, ಐ ಆಮ್ ಅವೇರ್ ಆಫ್ ಇಟ್, ದೇ ವಿಲ್ ಪುಲ್ ಯುವರ್ ಲೆಗ್, ದೇ ವಿಲ್ ಕ್ರಿಟಿಸೈಸ್. IAS IPS ಆಗ್ತೀನಿ, ನೀನು ಕಂಡಿದ್ದೀನಿ ಬಿಡು, ನೋಡಿದ್ದೀನಿ, ಸತ್ಯ ಹರಿಶ್ಚಂದ್ರನ ಹಂಗಿಂಗ್ ಅಂತಿರ್ತಾರೆ. डोंट डैम केयर, बहरा हो जाना चाहिए. दुनिया को लगना चाहिए कि तुम बहरा है. बहरा ಅಂದ್ರೆ ಗೊತ್ತಲ್ಲ, ಡಮ್. डोंट लिसन टू them, but concentrate on yourself. Imagine yourself. ನಾನು ಒಂದು ವಿಷಯ ಅರ್ಥ ಆಗದೆ ಹೋದ್ರೆ, ಇಂಗ್ಲಿಷ್ ವಾಸ್ ದ ಮೇಜರ್ ಆಬ್ಸ್ಟಿಕಲ್ ಫಾರ್ ಮೀ. ಹೈದರಾಬಾದ್ ಅಲ್ಲಿ ನಾವು ಲೈಬ್ರರಿಲಿ ಕೂತಾಗ ನನಗೆ ಅನಿಸ್ತಿದ್ದು ಏನು ಗೊತ್ತಾ, ಅಯ್ಯೋ ಮಾರಾಯ, ರವಿ DC ಅಂತ ನಾನು ಹೇಳ್ಕೊಳ್ತಿದ್ದೀನಿ, IAS ಆಗಬೇಕು ಅಂತಿದ್ದೀನಿ. ಹೌ ಐ ವಿಲ್ ಕಂಡಕ್ಟ್ ಮೈ ಮೀಟಿಂಗ್? 50 ವರ್ಷ 20 ವರ್ಷ 30 ವರ್ಷ ಕೆಲಸ ಮಾಡಿದ FDA ಇರ್ತಾನೆ, 15-20 ಜನ DC-ಗಳನ್ನು ನೋಡಿರ್ತಕ್ಕಂಥ ಒಬ್ಬ ಡ್ರೈವರ್ ಇರ್ತಾನೆ, ಸಾವಿರಾರು ಜನ ಅಧಿಕಾರಿಗಳ ಮೀಟಿಂಗ್ ಅನ್ನು ಅಟೆಂಡ್ ಮಾಡಿದ್ದು 20-30 ಜನ CM ನೋಡಿದ ಒಬ್ಬ ಡಬಲ್ ಇರ್ತಾನೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾನೆ. ಹೌ ಐ ವಿಲ್ ಆನ್ಸರ್, ಹೌ ಐ ವಿಲ್ ಗೆಟ್ ಅ ಗ್ರಿಪ್ ಆನ್ ದೆಮ್, ಹೌ ಐ ವಿಲ್ ಹ್ಯಾವ್ ದ ಹೋಲ್ಡ್ ಆಫ್ ಅಡ್ಮಿನಿಸ್ಟ್ರೇಷನ್. ಸೊ ಐ ಶುಡ್ ನೋ ಇಟ್. ಸೊ ಆವಾಗ ಶುರು ಮಾಡಿದ್ವಿ ಕಲೀಲಿಕ್ಕೆ. ನಾನು ಇದನ್ನು ಕಲೀಲೇಬೇಕು. ಡಿಕ್ಷನರಿಯಲ್ಲಿ, ನ್ಯೂಸ್ ಪೇಪರಲ್ಲಿ, ಅಥವಾ ನನಗೆ ಓದಬೇಕಾದ್ರೆ ಯಾವುದಾದ್ರೂ ಪದ ಅರ್ಥ ಆಗದೆ ಹೋದ್ರೆ ಇವತ್ತಿಗೂ ಐ ಕಾಲ್ ಮೈ PA ಅಂಡ್ ಆಸ್ಕ್, ಇದೇನೋ ಹೊಸ ಪದ ಬಂದೈತಪ್ಪ, ಏನಪ್ಪ ಇದರ ಅರ್ಥ ಅಂತ ಹೇಳಿ. ವಿ ಶುಡ್ ನಾಟ್ ಫೀಲ್ ದಟ್ ಐ ನೋ ಎವ್ರಿಥಿಂಗ್. ದ ಡೇ ಯು ಫೀಲ್, ದ ಡೇ ಯು ಸ್ಟಾರ್ಟ್ ಇಮ್ಯಾಜಿನಿಂಗ್ ಯುವರ್ ಸೆಲ್ಫ್ ದಟ್ ಐ ನೋ ಎವ್ರಿಥಿಂಗ್, ದೇರ್ ಯುವರ್ ಕೊಲಾಪ್ಸ್ ಸ್ಟಾರ್ಟ್ಸ್. ನಿಮ್ಮ ಅಧಪತನ ಸ್ಟಾರ್ಟ್ ಆಗಿಬಿಡ್ತದೆ. ಯು ಶುಡ್ ಬಿ ಹ್ಯಾವಿಂಗ್ ದಟ್ ಈಗರ್ನೆಸ್ ಟು ಲರ್ನ್ ಫ್ರಮ್ ಎವ್ರಿ ಒನ್. ಐ ಲರ್ನ್ಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫ್ರಮ್ ರಮೇಶ್ ಅಂತ ಹೇಳಿ, ನನ್ನ ರೂಮ್ ಪಾರ್ಟ್ನರ್ ಇನ್ ಹೈದರಾಬಾದ್. ನನಗೆ ಆಶ್ರಯ ಕೊಟ್ಟವನು, ನನಗೆ ಕಲಿಸಿದವನು, 8 ವರ್ಷದಿಂದ ಇದ್ದ. ಎಷ್ಟು ಚಂದ ಅವನು ಅಕ್ಷರ ಬರೆಯವನು ಅಂತಂದ್ರೆ, ಬಹಳ ಅದಕ್ಕೆ ಅದನ್ನ ಹರಿಲಿಕ್ಕೆ ಮನಸ್ಸಾಗ್ತಿರಲ್ಲ, ಬಿಸಾಡ್ಲಿಕ್ಕೆ ಮನಸ್ಸಾಗ್ತಿರಲ್ಲ. ಬಟ್ he didn't qualify because of some other various other reasons. But I learned writing from him. Kalyan Ravella ಅಂತ ಹೇಳಿ ನನ್ನ ರೂಮ್ ಪಾರ್ಟ್ನರ್, who is IRS now. He was very good in Indian Constitution. You give him a topic, he will explain it. ಅವನು ಇದು ಪಿಕ್ಟೋರಲ್ಲೂ ಕೂಡ ಡೆಫಿಕ್ಷನ್ ಮಾಡ್ತಾ ಇದ್ದ, ಫ್ಲೋ ಚಾರ್ಟ್ ಅಲ್ಲೂ ಅದನ್ನ ಡೆಫಿಕ್ಷನ್ ಮಾಡ್ತಾ ಇದ್ದ, ಪಾಯಿಂಟ್ ವೈಸ್ ಹಾಕಿನೂ ಕೂಡ ಹೇಳ್ತಾ ಇದ್ದ, ಎಸ್ಸೆ ರೂಪದಲ್ಲೂ ಒಂದು ಟಾಪಿಕ್ ಅನ್ನ ಬರಿತಾ ಇದ್ದ ಅವನು. ಉದಾಹರಣೆಗೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಫೀಚರ್ಸ್ ಅಂತ ಇತ್ತು ಅಂದ್ರೆ, ಪಿಕ್ಟೋರಲ್ ಡೆಪಿಕ್ಷನ್ ಅನ್ನು ಕೂಡ ನಮ್ಮ ಕಲ್ಯಾಣ್ ರವೆಲ್ ಕೊಡ್ತಾ ಇದ್ದ, ಫ್ಲೋ ಚಾರ್ಟ್ ಅಲ್ಲೂ ಕೂಡ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ, ಪಾಯಿಂಟ್ ಹಾಕಿನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ, ಪಾಸಿಟಿವ್ ಅಂಡ್ ನೆಗೆಟಿವ್ ಅಂತಾನು ಕೂಡ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ, ಎಸ್ಸೆ ರೂಪದಲ್ಲೂ ಕೂಡ ಬರಿತಾ ಇದ್ದ. ಹೀಗೆ ಬರೆಯಬೇಕು ಅಂತಂದ್ರೆ ಇಟ್ ರಿಕ್ವೈರ್ಸ್ ಅಗೇನ್ ಪ್ರಾಕ್ಟೀಸ್. ಐ ನೆವರ್ ಸ್ಕಿಪ್ಡ್ ಎನಿ ಮಾಕ್ ಟೆಸ್ಟ್. 3 ಬರಲಿ, ತ್ರಿವೇಣಿ ಇವತ್ತಿಗೂ ಹೇಳ್ತಾಳೆ, ನನ್ನ ಹೆಂಡತಿ, she was excellent in anthropology. ನನ್ನ ಹೆಂಡತಿ, she was my batchmate in that training institution. Anthropology ಅಂತಂದ್ರೆ ತುಂಬಾ ಚೆನ್ನಾಗಿ ಹೇಳೋಳು. Statistics, she was the best. She tried her level best to teach me statistics, but I failed. ನಾನು ಯಾವತ್ತೂ ಕಲೀಲಿಕ್ಕೆ ಆಗಲಿಲ್ಲ. But what I did later, it is my story. ಅಯ್ಯೋ ಮಾರಾಯ, 8 ತಾಸು ನಾನು ಯಾಕೆ, ವೈ ಶುಡ್ ಐ ಸ್ಪೇರ್ ಇನ್ ಅ ವೀಕ್ ಫಾರ್ ಸ್ಟಾಟಿಸ್ಟಿಕ್ಸ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ? ನನ್ನ ಸ್ಟ್ರೆಂತ್ ಏನಪ್ಪ? ಕನ್ನಡ ಲಿಟರೇಚರ್, ಲೆಟ್ ಮಿ ಫೋಕಸ್ ಆನ್ ಇಟ್. ನನ್ನ ಸ್ಟ್ರೆಂತ್ ಏನಪ್ಪ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಲೆಟ್ ಮಿ ಫೋಕಸ್ ಆನ್ ಇಟ್. ನನ್ನ ಸ್ಟ್ರೆಂತ್ ಏನಪ್ಪ? ಇಶ್ಯೂಸ್ ಆಫ್ ಸೋಷಿಯಲ್ ರೆಲೆವೆನ್ಸ್, ನಾನು ಚೆನ್ನಾಗಿ ಬರೀಬಲ್ಲೆ, ಲೆಟ್ ಮಿ ಫೋಕಸ್ ಆನ್ ಇಟ್. ನನ್ನ ಸ್ಟ್ರೆಂತ್ ಏನಪ್ಪ? ಇಂಡಿಯನ್ ಹಿಸ್ಟ್ರಿ, ಫ್ರೀಡಮ್ ಸ್ಟ್ರಗಲ್, ಲೆಟ್ ಮಿ ಫೋಕಸ್ ಆನ್ ಇಟ್. ಏನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿ, ಲೆಟ್ ಮಿ ಫೋಕಸ್ ಆನ್ ಇಟ್. ಅದನ್ನ ಫೋಕಸ್ ಮಾಡಿದೆ. ಪೇಪರ್ 1ಗೆ ನನಗೆ ಬಿದ್ದಿದ್ದು 112. 300 ಮಾರ್ಕ್ಸ್ಗೆ ಪೇಪರ್ 2 ಅಂತಂದ್ರೆ ಪೂರ್ತಿ ದಿನ ಸೈನ್ಸ್ ಅಂಡ್ ಟೆಕ್ನಾಲಜಿ ಅದೆಲ್ಲ ಕರೆಂಟ್ ಅಫೇರ್ಸ್ ಎಲ್ಲ ಇರ್ತದೆ, ಇಂಡಿಯಾ ಅಂಡ್ ಬೈಲ್ಯಾಟರಲ್ ರಿಲೇಷನ್ಸ್ ಎಲ್ಲ. ಆವಾಗ 2008 ಸಿಲೆಬಸ್ ಐ ಆಮ್ ಟೆಲಿಂಗ್. ಬಟ್ ದ ಪೇಪರ್ 1 ಐ ಸ್ಕೋರ್ಡ್ 184. 184 ಇಲ್ಲಿ ಏನು ಬರಬೇಕಾಗಿತ್ತು ಅಲ್ಲಿ ತಕೊಂಡ್ಬಿಟ್ಟೆ.
So my lesson, ಅಥವಾ what we can infer or learn, take it from, is that if you are capable to